ವೆಡ್ಸ್ ಗೀತಾ ಪಾರ್ಟ್ 2 ಸಿನಿಮಾ ರಿಲೀಸ್ ಆಗಿ ತುಂಬಾ ಸಕ್ಸಸ್ಫುಲ್ ಆಗಿ ಮುನ್ನೋಗ್ತಾ ಇದೆ. ಆದರೆ ಈಗ ಚಿತ್ರತಂಡ ರಚಿತಾ ರಾಮ್ ಅವ್ರ ಮೇಲೆ ಆರೋಪವನ್ನು ಮಾಡಿರುವಂಥದ್ದು ಪ್ರಮೋಷನ್ಗೆ ಬಂದಿಲ್ಲ, ಹೀಗಾಗಿ ಕ್ಷಮೆ ಕೇಳಬೇಕು ಅಂತ. ಆದರೆ ಈಗ ರಚಿತಾ ರಾಮ್ ಅವರು ಕೂಡ ಪ್ರತ್ಯಾರೋಪವನ್ನು ಮಾಡಿದ್ದಾರೆ. ಸೊ ಈ ಬಗ್ಗೆ ಮಾತನಾಡಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಿರ್ದೇಶಕ ನಾಗಶೇಖರ್ ಅವರು. ಅವ್ರನ್ನ ಮಾತನಾಡ್ಸೋಣ. ಸರ್, ರಚಿತಾ ಅವರ ವಿಡಿಯೋ ನೀವು ನೋಡಿರ್ತೀರಾ ಅಂತ ಅನ್ಸುತ್ತೆ. ಅಂದರೆ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಸಿನಿಮಾ ಬಗ್ಗೆ ನೀವು ಕೆಲವೊಂದಿಷ್ಟು ಆರೋಪವನ್ನು ಅವ್ರ ಪ್ರಚಾರಕ್ಕೆ ಬರ್ತಿಲ್ಲ ಅಂತ ಮಾಡಿದ್ರಿ. ಸೊ ಈಗ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ರಚಿತಾ ರಾಮ್ ಅವರು. ಸೊ ನೀವು ವಿಡಿಯೋ ನೋಡಿದ್ದೀರಾ, ಏನು ನಿಮ್ಮ ಫಸ್ಟ್ ರಿಯಾಕ್ಷನ್ ಅಂತ? ವಿಡಿಯೋ ನೋಡಿದೆ, ನಾನು ಯಾವ ಆರೋಪನೂ ಮಾಡಿಲ್ಲ, ಬಂದಿಲ್ಲ ಪ್ರಚಾರಕ್ಕೆ, ಅದಕ್ಕೆ ಸ್ಪಷ್ಟನೆ ಕೊಡಿ ಯಾಕೆ ಬರ್ತಾ ಇಲ್ಲ ಅಂತ ಅಷ್ಟೇ ಕೇಳಿ ಕಂಪ್ಲೇಂಟ್ ಮಾಡಿದ್ರು. ಆರೋಪ ಮಾಡುವಂಥದ್ದು ಏನು ಇಲ್ಲ. ಅವರು ನಮ್ಮ ಜೊತೆ ಒಳ್ಳೆಯವರಿದ್ರು ಅಂತ ನಾನು ಅವತ್ತಿನ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತೀನಿ, ಮುಂದಕ್ಕೂ ಹೇಳ್ತೀನಿ. ಜೊತೆಗೆ ಅವರು ಒಂದು ಆರೋಪ ಮಾಡಿದ್ರು, ಏನು ಮಾಡಬಾರ್ದಿತ್ತು ಅವರು. ಆ್ಯಕ್ಚುಲಿ ಹಂಗಲ್ಲ ಅವರು, ಅದು ಯಾಕೆ ಮಾಡ್ತಿದ್ರು ಗೊತ್ತಿಲ್ಲ. ತುಂಬ ಒಳ್ಳೆಯವರು, ನಮಗೆ ತುಂಬ ಗೌರವ. ಕಳಿಸಿಲ್ಲ ಅಂತ ನೋಡಿ, ಒಂದು ಸಿನಿಮಾ ಮ್ಯಾಟ್ನಿ ಅಂತ, ಆ ಸಿನಿಮಾದ ಪ್ರಮೋಷನು ನಾನು ಔಟ್ಡೋರಿಂದ ಯಾರೂ ಕಳಿಸ್ಕೊಡಲ್ಲ ಯೂಶ್ವಲಿ. ಯಾಕೆಂದರೆ ಒಂದು 150 ಜನ ಔಟ್ಡೋರ್ಲಿ ನಿಂತಿದ್ವಿ, ಮೇಜರ್ ಹೀರೋಯಿನ್ ಪೋರ್ಷನ್ ಹಾಕ್ಕೊಂಡಿರ್ತೀವಿ. ಸೊ ಅವ್ರು ಹೊಟ್ಟೋಗ್ಬಿಟ್ರೆ ಬಾಕಿರೋಲ್ಲ ಕೆಲಸದ ಕೂತ್ಕೊಳ್ತಾರೆ. ಸೊ ಆ ಥರ ಸ್ಥಿತಿ ಶ್ರೀಕಟ್ಟದಲ್ಲಿದ್ದು ನಮ್ಮ ಮ್ಯಾನೇಜರ್ ಹೇಳಿದ್ರು, ಏನೂ ಇಲ್ಲ, ದರ್ಶನ್ ಸರ್ ಬರ್ತಾರೆ, ಹಾಗಾಗಿ ಬಜೆಟ್ ಕಳಿಸ್ಲೇಬೇಕಾಗುತ್ತೆ. ದರ್ಶನ್ ಸರ್ ಬರ್ತಾರೆ ಅಂತ ದೊಡ್ಡವ್ರು ಬಂದಾಗ ನಾವು ಇಲ್ಲ ಅಂತಿರೋದಿಲ್ಲ. ಸರಿ ಆಯಿತು ಹೋಗಿ ಅಂತ ಕಳಿಸಿ, ಅದೇ ಆಯ್ತೆಲ್ಲ ವೀಡಿಯೋಸ್ ಇದೆ, ಫೋಟೋಸ್ ಇದೆ, ಅದನ್ನೆಲ್ಲ ಹಾಕ್ಕೊಂಡು ಮತ್ತೆ ಆರೋಪ ಮಾಡಿಕೊಂಡು ನಾವು ಬೇಡ. ಬಟ್ ಸತ್ಯ ಕಳಿಸಿರೋದು ನನ್ನ ಧರ್ಮ, ನಾನು ಮಾಡಿದ್ದೀನಿ. ಆಯಿತಾ, ಅವ್ರು ಕಳಿಸಿಲ್ಲ ಅಂದರು, ಓಕೆ, ಪುನಃ ಅದಕ್ಕೊಂದು ವೀಡಿಯೋ ಹಾಕಿ, ಪುನಃ ಅದಕ್ಕೊಂದು ಫೋಟೋ ಹಾಕಿ ಕಳಿಸಿದ್ದೀನಿ ನೋಡಿ ಅಂತ ಹೇಳಿ ನಮಗೆ ಫಸ್ಟ್ ಆಫ್ ಆಲ್ ಇದೇ ಹಿಂಸೆ ಅನ್ನಿಸ್ತಾ ಇದೆ. ಅವರೇ ಹೇಳಿದ್ರು, ದೇವರು ಬಂದರೂ ಕ್ಷಮೆ ಕೇಳಲ್ಲ ಅಂತ. ಅದಕ್ಕೆ ನಾವು ಇನ್ನೇನು, ಈಗ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಭಗವಂತ ನೋಡ್ತಿದ್ರು. ಈ ರಚಿತ ಅವ್ರಿಗೆ ಗೊತ್ತಿಲ್ವ ನಾನು ಎಷ್ಟು ಸಪೋರ್ಟ್ ಮಾಡಿದ್ದೆ ಅಂತ. ದೇವ್ರು ನೋಡ್ಕೊಳ್ಳಿ ಏನು ಬಿಟ್ಬಿಟ್ಟೆ. ಅಪ್ಪ ನಮಗೆ ಇನ್ನೊಂದು, ನಾನು ಆ್ಯಕ್ಟ್ರಲ್ಲ, ಕುತ್ಕೊಂಡು ಮಾತಾಡಿಕೊಂಡು ಇದೇ ಮಾಡೋಣ ಅನ್ನೋಕ್ಕೆ. ಆಮೇಲೆ ಡೈರೆಕ್ಟರ್, ನಾನು ಬೇರೆ ನೆಕ್ಸ್ಟ್ ಸಿನಿಮಾ ಕತೆ, ಚಿತ್ರಕಥೆ, ಸಂಭಾಷಣೆ, ಸಂಗೀತ, ನಮ್ಮದಿರೋ ಕೆಲಸಗಳು ನಡೀತಾ ಇರ್ತದೆ. ಸೊ ಹಾಗಾಗಿ ಅದೇ ಅವರೇ ದೊಡ್ಡವರು, ನಾನು ಕೆಟ್ಟ. ಓಕೆ, ನೋ ಪ್ರಾಬ್ಲಮ್, ಅದನ್ನ ಕಾಲ ನಿರ್ಧಾರ ಮಾಡ್ತೀನಿ. ಸರ್, ಅವರು ಹೇಳ್ತಿರೋದು ನಮ್ಮ ಪಾರ್ಟ್ 1 ರಿಲೀಸ್ ಆದಾಗ, ಅಂದರೆ ಪಾರ್ಟ್ 2 ಫಸ್ಟ್ ರಿಲೀಸ್ ಆದಾಗ, ಸೊ ನಾನು ಎಲ್ಲ ಮೀಡಿಯಾ ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ ಮತ್ತು ಪ್ರಮೋಷನಲ್ಲಿ ಭಾಗಿಯಾಗಿದ್ದೀನಿ, ಎಲ್ಲ ಸುದ್ದಿಗೋಷ್ಠಿಗಳಲ್ಲೂ ಭಾಗಿಯಾಗಿದ್ದೀನಿ ಅಂತ ಹೇಳಿದ್ದಾರೆ. ನಾವು ಕೂಡ ನೋಡಿದ್ದೀವಿ ಅವರು ಭಾಗಿಯಾಗಿದ್ದರು. ಸೊ ಈಗ ಇದರಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳ್ತಿದ್ದಾರೆ ರಿಲೀಸಲ್ಲಿ. ಸೊ ಅವರಿಗೂ ಅಂದರೆ ಕಮಿಟ್ಮೆಂಟ್ಸ್ ಇರುತ್ತಲ್ವ, ಸೊ ಶೂಟಿಂಗ್ ಎಲ್ಲ ಇರುತ್ತೆ. ಜೊತೆಗೆ ಅವರೇ ಹೇಳ್ತಿರೋದು ಏನು ಅಂತಂದರೆ ನಾನು ರೀಲ್ಸ್ ಕೂಡ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಏನು ಹೇಳ್ತೀರಾ? ಅಂದರೆ ಇನ್ನೂ ಅಂದರೆ ಲೈಕ್ ನಿಮಗೆ ಅವರ ನೆಸೆಸಿಟಿ ಇತ್ತ, ಅವ್ರ ಪ್ರಮೋಷನ್ಗೆ ಬರಲೇಬೇಕಿತ್ತು ಅಂತ, ಯಾಕೆ ಅಷ್ಟು ಅವಶ್ಯಕತೆ ಇತ್ತು ಅಂತ? ಈಗ ನೋಡಿ ಮೇಡಮ್, ಈಗ ಪಾರ್ಟ್ ಮೊದಲ ರಿಲೀಸಲ್ಲಿ ಬಂದಿದ್ರು, ಅದಕ್ಕೆಲ್ಲ ದಾಖಲೆ ಯಾರಾದರೂ ಇಲ್ಲ ಅಂತ ಹೇಳ್ತಾರ? ನಾವು ಇಲ್ಲ ಅಂತ ಹೇಳೋಲ್ಲ. ರಚಿತವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಹಂಗಾಗಿ ನಾನು ಮತ್ತೆ ಆರೋಪಗಳನ್ನ ನಾನು ಮಾಡೋಕ್ಕೆ ಹೋಗ್ತಾ ಇಲ್ಲ. ನಂಗೆ ಅದರ ಅವಶ್ಯಕತೆ ಇಲ್ಲ. ನನ್ನ ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿ ಹೋಗ್ತಾ ಇದೆ. ಶಿವಣ್ಣ ಮೆಚ್ಚಿದ್ದಾರೆ, ಶಿವ ಮೆಚ್ಚಿದ ಸಂಜು ವೆಡ್ಸ್ ಗೀತಾ ಸುಲಭ ಅಲ್ಲ. ಅದನ್ನ ನೋಡಿ, ವಾಟ್ ಸ್ಟೈಲಿಶ್ ಮೇಕಿಂಗ್, ಭಾಳ ಅದ್ಭುತವಾಗಿ ಅಪ್ರಿಷಿಯೇಟ್ ಮಾಡಿ. ಈಗ ನೋಡಿ, ಬುಕ್ ಮೈ ಶೋ ಓಪನ್ ಮಾಡ್ತಾರೆ ನೋಡಿ, ವೆಗಾಸಿಟಿ ಮಾಲ್ ನೋಡಿ, ವೆಗಾಸಿಟಿ ಮಾಲ್ ಹೌಸ್ಫುಲ್ ಇದೆ, ಮಾಲ್ ಆಫ್ ಏಷ್ಯಾ ನಿಯರ್ ಹೌಸ್ಫುಲ್ ಇದೆ, ಆಮೇಲೆ ವೈಷ್ಣವಿ ಸಫೈರು ನಿಯರ್ ಹೌಸ್ಫುಲ್ ಇದೆ, ಎಲ್ಲ ಚೆನ್ನಾಗಿ ಹೋಗ್ತದೆ ಸಿನಿಮಾ. ನಾನು ಐ ವಾಂಟ್ ಮೈ ಸಿನಿಮಾ ಟು ವಿನ್ ಅಷ್ಟೇ. ಇಲ್ಲಿ ಯಾವುದೇ ಪ್ರತ್ಯೇಕವಾದ ಯಾವ ಹೋರಾಟ ಇಲ್ಲ. ಅವ್ರು ಬಂದಾಗ ಅವ್ರಿಗೆ 2.1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಅದರಲ್ಲಿ ನನಗೆ 1 ಲಕ್ಷ ಟಿಕೆಟಾಗಿ ಕನ್ವರ್ಟ್ ಆದರೂ ಪ್ಲಸ್ ಆಗುತ್ತೆ. ಸೊ ಅದಕ್ಕೆ ಇದು ಆ್ಯಕ್ಚುಲ್ ರಿಲೀಸ್ ಇದೆ, 20 ನಿಮಿಷ ಆ್ಯಡ್ ಮಾಡಿ ರಿಲೀಸ್ ಮಾಡಿರೋ ಆ್ಯಕ್ಚುಲ್ ಸಿನಿಮಾ ಇದು. ಸೊ ಈ ಸಮಯದಲ್ಲಿ ನನಗೆ ಅವರ ಅವಶ್ಯಕತೆ ಇತ್ತು, ಬಂದಿಲ್ಲ, ಹಾಗಾಗಿ ಕಂಪ್ಲೇಂಟ್ ಮಾಡಿ. ಅದು ಬಿಟ್ಟರೆ ಇನ್ನೇನು. ಸೊ ಅವರು ಮತ್ತೊಂದು ಆರೋಪವನ್ನು ನಿಮ್ಮ ಮೇಲೆ ಮಾಡಿರುವಂಥದ್ದು, ಅಂದರೆ ಲೈಕ್ ನಾನು ಸಂಜು ವೆಡ್ಸ್ ಗೀತಾ ಶೂಟ್ ನಡೀತಾ ಇತ್ತು, ಲೈಕ್ ಅವ್ರು ಹೇಳಿಲ್ಲ ಮ್ಯಾಟ್ನಿ ಸಿನಿಮಾದ ಹೆಸರು, ಲೇಡಿ ನಿರ್ಮಾಪಕಿ ಅಂತ ಅಂದರೆ ಅದು ಮ್ಯಾಟ್ನಿ ಸಿನಿಮಾನೇ. ಸೊ ಮ್ಯಾಟ್ನಿ ಸಿನಿಮಾ ಪ್ರಮೋಷನ್ಗೆ ಕಳಿಸ್ಕೊಡ್ಲಿಲ್ಲ. ಸೊ ಈಗ ಅವರು ಬಾ ಅಂತ ಹೇಳ್ತಾರೆ ಪ್ರಮೋಷನ್ಗೆ, ನಮಗೆ ಬೇರೆ ಶೂಟಿಂಗ್ ಇದೆ. ಸೊ ಅವ್ರು ಈ ಥರ ಮಾಡಿದ್ರು ಅಂತ ಹೇಳಿರುವಂಥದ್ದು. ಸೊ ಈವನ್ ಆ ಸಿನಿಮಾದ ನಿರ್ಮಾಪಕಿ ಕೂಡ ಒಂದು ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ,
ಕಾಲಾಯ ತಸ್ಮೈ ನಮಃ ಅಂತ ನಮ್ಗೇನು ಮಾಡಿದ್ರು ಅದು ಅವ್ರಿಗೂ ಈಗ ಅದೇ ಥರ ಆಗ್ತಿದೆ ಅಂತ ಹೇಳಿದ್ರು. ಸೊ ಇದಕ್ಕೆ ನಾಗಶೇಖರ್ ಅವರ ರಿಯಾಕ್ಷನ್ ಏನು ಅಂತ? ಈಗ ನೋಡಿ, ಈಗ ಮೇಡಮ್ ಅವತ್ತು ದರ್ಶನ್ ಸರ್ ಬಂದಾಗ ಮ್ಯಾಟ್ನಿ ದರ್ಶನ್ ಸರ್ದು ಇದು ಈವೆಂಟ್ ಅಂತ ನೋಡಿದ್ರೆ ಬಂದ್ಬಿಡುತ್ತೆ ಯೂಟ್ಯೂಬಲ್ಲಿ. ಅಲ್ಲಿ ನೋಡಿ ರಚಿತಾ ಅವ್ರು ಇದ್ದಾರೆ. ನಾನೇ ಇದ್ದೆ ಸರ್ ಅವತ್ತು. ಇದರ ರಚಿತಾ, ನಾನು ರಚಿತಾ ಅವರು ಇದ್ರು, ನಾನೇ ಹೋಗಿದ್ದೆ ಅಲ್ವಾ. ಆಮೇಲೆ ನಾನು ಸಿನಿಮಾ ಕಾಸ್ಟ್ಯೂಮಿಂದನೇ ಕಳಿಸಿದ್ದೀನಿ. ಅದು ಆ ಕಾಸ್ಟ್ಯೂಮ್ ನೀವು ಸಿನಿಮಾದಲ್ಲಿ ನೋಡ್ಬೋದು. ಓಕೆ, ಲೊಕೇಶನ್ ಸ್ಟ್ರೈಟಾಗಿ ಬಂದಿರೋದು. ಸರ್ ಅವ್ರು ಹೇಳ್ತಿರೋದು ಪ್ರಮೋಷನ್ ಕಳಿಸಿಲ್ಲ, ಅವ್ರು 2 ದಿನ ಏನೋ ನಿಮಗೆ ಪರ್ಮಿಷನ್ ಕೇಳಿದ್ರಂತೆ. ಸೊ ನೀವು ಇಲ್ಲ ಶೂಟಿಂಗ್ ಇದೆ ಬೇಡ ಅಂತ ಹೇಳಿದ್ರು ಅಂತ ಅವ್ರು ಹೇಳಿರುವಂಥದ್ದು. ಸೊ ಈಗ ನನಗೂ ಅದೇ ಥರ ಆಗಿದೆ, ನನಗೆ ಬೇರೆ ಶೂಟಿಂಗ್ ಇದೆ, ಈಗ ಪ್ರಮೋಷನ್ಗೆ ಇದ್ದಕ್ಕಿದ್ದಾಗೆ ಪ್ರಮೋಷನ್ಗೆ ಬನ್ನಿ ಅಂತ ಕರೆದ್ರೆ ನಾನು ಎಲ್ಲಿ ಹೋಗಲಿ ಅಂತ ಹೇಳಿರೋದು. ಸೊ ಅದು ನಿಜ ಅಂತ ನಿರ್ಮಾಪಕಿನೂ ಕೂಡ ಇಂಡೈರೆಕ್ಟಾಗಿ ಹಾಕಿದ್ದಾರೆ ಈ ಪೋಸ್ಟ್. ನೀವು 2 ಡೇಸ್ ಈ ನೋಡಿದ್ರೆ ಯಾವತ್ತು ಪಾರ್ವತಿ ಅವ್ರ ಜೊತೆ ನೋಡಿದ್ರೆ ಇನ್ಸ್ಟಾಗ್ರಾಮ್ ಅದರಲ್ಲಿ ಇದೆ ಸರ್. ಆಗಲಿ ಮೇಡಮ್, ಈಗ ಆ ಯೂಟ್ಯೂಬಲ್ಲಿ ತೆಗೆದು ನೋಡಿ ಅವತ್ತು ಇದ್ದಾರಾ ಇಲ್ವಾ, ಕಳಿಸಿದ್ನ ಇದ್ದಾರೆ ದಿನ ಕಳ್ಸೋಕ್ಕಾಗಲ್ಲ, ಒಂದಿನ ಕಳಿಸಿದ್ವಿ. ಅವ್ರಿಗೂ ದಿನ ಬರೋಕ್ಕಾಗಲ್ಲ, ಒಂದಿನ ಬನ್ನಿ ಅಂತ ಕೇಳಿದ್ರು. ನಾನು ಕೇಳಿದ್ದು ಅಟ್ಲೀಸ್ಟ್ ಶಿವಣ್ಣ ಸರ್ ಮಕ್ಕ ಬನ್ನಿ ರಿಲೀಸ್. ಮಿಕ್ಕಿದ್ದು ನಾನು TV9 ಒಂದು ಪ್ರೋಗ್ರಾಮ್ ರೆಕಾರ್ಡ್ ಆಗಿತ್ತು, ಕ್ಯಾಮ್ರಾನ ನೀವು ಎಲ್ಲಿರ್ತೀರ ಅಲ್ಲಿ ಕಳಿಸ್ತೀನಿ, ಅದೇ ಒಂದು ಬೈಟ್ ಕೊಡ್ತೀನಿ. ಅಷ್ಟು ಬಿಟ್ಟರೆ ನೀವು ಇನ್ನೆಲ್ಲೂ ಬನ್ನಿ ಅಂತ ಈ ಸರಿ ಕರೆದಿಲ್ಲ. ಮುಂಚೆನೇ ರಿಕ್ವೆಸ್ಟ್ ಮಾಡಿದೆ, ಅವ್ರು ತುಂಬ ಬಿಸಿ ಅಂತ ಯಾವಾಗಾದರೂ ಬಿಸಿ ಇದ್ಮೇಲೆ ಯಾಕೆ ಫೋರ್ಸ್ ಮಾಡ್ತೀವಿ. ಎಷ್ಟು ಇದೊಂದು ಶಿವಣ್ಣ ಅವ್ರದ್ದೊಂದು ಈವೆಂಟು, ಇನ್ನೊಂದು 2-3 ಇಂಟರ್ವ್ಯೂ ಅಷ್ಟೇ. ನೀವು ದಿನ ಬನ್ನಿ ಎಲ್ಲಿ ಕರಿ ನಾನು. ಸೊ ಒಂದಿನ ಅಡ್ಜಸ್ಟ್ ಮಾಡ್ಬೋದಾಗಿತ್ತು, ಮಾಡಿಲ್ಲ, ಕಂಪ್ಲೇಂಟ್ ಮಾಡಿದ್ವಿ. ನಮಗೆ ಬೇಜಾರಾಯ್ತು. ಯಾಕೆ ಬೇಜಾರು, ನಾವು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ವಲ್ಲ, ಅಷ್ಟೊಂದು ಗೌರವ ಕೊಟ್ಟಿದ್ವಲ್ಲ, ಯಾಕೆ ಇವ್ರು ಬರ್ತಾ ಇಲ್ಲ? ಆಗಿರೋದಾದ್ರೂ ಏನು? ಅದೇ ಅವರು ಹೇಳಿದ್ದಾರೆ, ತುಂಬಾ ನನ್ನ ಹೊಗಳ್ತಾ ಇದ್ರು ಎಲ್ಲ ಕಡೆ, ನೋಡಿದ್ರೆ ಈಗ ಈ ತರ ಮಾತನಾಡ್ತಿದ್ದಾರೆ. ಈಗ ಯಾವ್ದಾದ್ರು ಟಿವಿ ಚಾನಲ್ ನೋಡಿ, ಅವ್ರು ತುಂಬಾ ಒಳ್ಳೆಯವರು ಅಂತ ನಾನು ಹೇಳಿದ್ದೀನಿ ಇರ್ಬೇಕು. ನಾನು ಈಗಲೂ ಹೋಗ್ತೀನಿ. ಶಿ ವಾಸ್ ವೆರಿ ಗುಡ್. ನನಗೆ ಪ್ರಮೋಷನ್ ಬಂದಿಲ್ಲ ಅನ್ನೋದೊಂದು ಬಿಟ್ಟರೆ ಶಿ ವಾಸ್ ಸೋ ಸ್ಪೋರ್ಟಿವ್. ಆಮೇಲೆ ಎಷ್ಟು ಶೂಟಿಂಗಲ್ಲಿ ಸಪೋರ್ಟ್ ಮಾಡ್ತಾಯಿದ್ರು, ಚೆನ್ನಾಗಿ ನಗ್ನಗ್ದು ಆರಾಮಾಗಿ. ಭಾಳ 2 ವರ್ಷದ ನಮ್ಮ ಆ ಜರ್ನಿ ತುಂಬ ಚೆನ್ನಾಗಿತ್ತು. 2 ದಿನ ಪ್ರಮೋಷನ್ ಬರೆದು ಅದು ಹಾಳಾಯಿತು. ನಾನು ಅದ್ರ ಮ್ಯಾನೇಜರ್ಗೆ ಹೇಳಿದ್ದೆ, ನೋಡಿ ಮುಂದಿನ ಕಾಲ ಬಂದುಬಿಡುತ್ತೆ, ಈಗ ಪ್ರೊಡ್ಯೂಸರು ಎಲ್ಲ ಇವನ್ನೇ ಇದು ಒಂದು ಟೀಮ್ ಪ್ರಮೋಷನ್ಗೆ ಹೋಗಿ ಅದು ಯಾಕಾಗಿದ್ದ ಆ್ಯಕ್ಚುಲಿ ಈ ಕಂಪ್ಲೇಂಟ್ ಕೊಡೋ ವಿಚಾರನೂ ಇರಲಿಲ್ಲ ಬಿಡಿ ನನಗೆ. ಓದ್ ಕಡೆ ಎಲ್ಲ ಕೇಳಕ್ಕೆ ಶುರು ಮಾಡ್ತಾರೆ, ರಚಿತಾ ರಾಯ್ ಯಾಕೆ ಬರ್ತಾಯಿಲ್ಲ, ರಚಿತಾ ರಾಮ್ ಅವ್ರು ಯಾಕೆ ಬರ್ತಿಲ್ಲ ಅಂತ. ನಾವು ಏನೋ ತಪ್ಪು ಮಾಡೋದಂಗೆ ಫೀಲ್ ಆಗೋಯ್ತು ನನಗೆ. ಅದೇನೋ ಏನಿಲ್ಲಪ್ಪ, ಯಾಕೆ ಒಂದು ಸ್ಪಷ್ಟನೆ ಕೊಟ್ಬಿಡಿ ಅವರು ಅಂತ ಕಂಪ್ಲೇಂಟ್ ಮಾಡಿದೆ. ಅವ್ರ ಕಡೆಯಿಂದಲೇ ಬಂದುಬಿಟ್ರೆ ಸ್ಪಷ್ಟನೆ. ಈಗ ಆಡಿಯನ್ಸ್ಗೆ ಏನು ಹೇಳೋದು ನಾವು? ಇರಲಿ, ಅವರು ಆರೋಪ ಮಾಡಿದರೆ ನಮಗೆ ಯಾವುದು ಬೇಜಾರಿಲ್ಲ. ಕಾಲಾಯ ತಸ್ಮೈ ನಮಃ ಅಂತ ಹಾಕಿದಾರಲ್ವ, ನೋಡೋಣ. ಬಟ್ ಅವ್ರು ಮಾಡಿರೋದು ಇವಾಗ ಅದನ್ನ ನೋಡಿದಾಗ ಎಲ್ಲೋ ನಿಮ್ದು ತಪ್ಪಿದೆ ಅಂತ ಅನ್ನಿಸ್ಬಿಡುತ್ತೆ ಸರ್. ಯಾಕಂದ್ರೆ ಅವ್ರು ಹೇಳಿದಾರಲ್ಲ, ಶೂಟಿಂಗ್ ಬಿಟ್ಕೊಟ್ಟಿಲ್ಲ ನನ್ನನ್ನ. ಸೊ ಈಗ ಬೇರೆ ಶೂಟಿಂಗ್ ಅವರು ನಾನು ಅದು ವಿಡಿಯೋ ಮಾಡಿ ತೋರಿಸ್ಬೇಕಾ ನಿಮಗೆ? ಇಲ್ಲ ಫೋಟೋ ತೋರಿಸ್ಬೇಕು. ನನಗೆ ಹೇಳ್ಬೇಕಾಗಿಲ್ಲ ಸರ್. ಈಗ ಹೇಳಿಲ್ವಾ, ಈಗ ನಾನು ಇನ್ನೊಂದು ಆರೋಪ ಮಾಡ್ತಾ ಹೋದ್ರೆ ಮತ್ತದು ಮುಂದಕ್ಕೆ ಹೋಗುತ್ತೆ. ಅವ್ರು ಇನ್ನೊಂದು ಹೇಳ್ತಾರೆ, ಪುನಃ ನಾನು ಇನ್ನೊಂದು ಹೇಳ್ತೀನಿ. ಇದೇ ಆಟ ಆಡ್ಕೊಂಡು ಕೂತ್ಕೊಳ್ಳೋಣ. ಈ ದೊಂಬರಾಟ ನನಗೆ ಇಷ್ಟ. ಮಾತಾಡಿದ್ದೀವಿ, ಹೌದು, ಸ್ಪಷ್ಟನೆ ಕೇಳಿದಾಗ ನಾನು ಎಲ್ಲ ಕಡೆ ಮಾತಾಡಿದ್ದೀನಿ, ಇದೇ ಆಗಿತ್ತು ಸಮಸ್ಯೆ ಅಂತ. ಮತ್ತು ಕಳಿಸಿದ್ದೀನಿ. ಈಗ ನೀವು 3 ದಿನ ಕೇಳಿದಾಗ ನನ್ನ ಕೈಲಿ ಆಗದಿರ್ಬೋದು, 1 ದಿನ ಬಿಟ್ಟು ಕಳಿಸ್ದೆ ಅಲ್ವಾ. ನೀವು ಹಂಗೆ ನಾನು 3 ದಿನ ಕೇಳಿದಾಗ 1 ದಿನ ಬನ್ನಿ ಅಂತ ನಾನು ಮನವಿ ಮಾಡಿದ್ದೆ. ಅದು ಆಗದಿದ್ದಾಗ ಇದು ಯಾವುದು ನನಗೆ ಹೆಂಗಾಗ್ತಿದೆ ಅಂತಂದರೆ, ಇದೇನ್ರಿ ಸಿನಿಮಾ ಮಾಡಿ ಈ ಹಣೆ ಬರ, ಕಷ್ಟಪಟ್ಟು ಒಬ್ಬ ಪ್ರೊಡ್ಯೂಸರ್ ಹಿಡಿದು ಕತೆ, ಚಿತ್ರಕಥೆ, ಸಂಭಾಷಣೆ, ಸಂಗೀತ ಮಾಡಿ ಎಲ್ರಿಗೂ 3,000 ಜನ ಕೆಲಸ ಕೊಟ್ಟು ನಾನು TV ಮುಂದೆ ಕೂತ್ಕೊಂಡು ಅವ್ರು ಸರಿಯಿಲ್ಲ ಅಂತ ನಾನು ಸರಿಯಿಲ್ಲ ಅಂತ ಅವರು, ಇದು ಯಾವುದಿದು? ನನಗೆ ಇಷ್ಟ ಇಲ್ಲ ಮೇಡಮ್. ಆಗಲಿ, ಹೇಳಿಲ್ವಾ ಯಾರು ಒಳ್ಳೆಯವರು, ಯಾವುದು ತಪ್ಪು, ಯಾವುದು ಸರಿ. ಪ್ರೊಡ್ಯೂಸರ್ ಹಾಕಿದಾರಲ್ಲ, ಕಾಲಾಯ ತಸ್ಮೈ ನಮಃ, ಕಾಲ ನಿರ್ಧಾರ ಮಾಡ್ತೀನಿ. ಹಂಗಾಗಿ ಅಲ್ವಾ, ನಾನು ಒಳ್ಳೇದು ಮಾಡಿದ್ರೆ ನಂಗೆ ಒಳ್ಳೇದಾಗುತ್ತೆ ಅಷ್ಟೇ ತಾನೆ. ರೆಡಿ, ಎಲ್ಲದರ ನಡುವೆ ಸಿನಿಮಾ ಚೆನ್ನಾಗಿ ಆಗ್ತಿದೆ, ಅದು ನನಗೆ ಅದು ಖುಷಿ. ಎಲ್ಲರ ನಡುವೆ ಸಿನಿಮಾ ಹೌಸ್ಫುಲ್ ಹೋಗ್ತಾ ಇದೆ, 3ನೇ ವಾರ. ಸೊ ಐ ಆಮ್ ವೆರಿ ಹ್ಯಾಪಿ. ನಾನು ನನ್ನ ಪ್ರೇಕ್ಷಕರಿಗೆ ನಾನು ತಲುಪಿಸ್ಬೇಕು ನಿಜವಾದ ಸಿನಿಮಾ ಅಂತ ಮಾಡಿದ್ನಲ್ಲ ಹೋರಾಟ, ಈ 6 ತಿಂಗಳು ಜನವರಿಯಿಂದ. ಆ ಹೋರಾಟಕ್ಕೆ ಪ್ರೇಕ್ಷಕರ ತೀರ್ಮಾನ ಬಹಳ ಖುಷಿ ಕೊಟ್ಟಿದೆ. ತುಂಬ ಹೊಸ ಸಿನಿಮಾಗಳು ಬರ್ತಾ ಇದ್ದೇನೆ. ತುಂಬ ಜನ ಪ್ರೊಡ್ಯೂಸರ್ಸ್ ಅಪ್ರೋಚ್ ಮಾಡ್ತಾ ಇದ್ದಾರೆ, ಸಿನಿಮಾ ಮಾಡ್ಕೊಂಡಿದ್ದೆ. ಶಿವಣ್ಣವರು ಮೊನ್ನೆ ಆ ಸಿನಿಮಾ ನೋಡ್ಬಿಟ್ಟು ಹೇಳಿದ್ರು, ತುಂಬ ಚೆನ್ನಾಗಿ ಮಾಡಿದೆ, ನಂದು ನಿಂದು ಕಾಂಬಿನೇಷನ್ ಪೆಂಡಿಂಗ್ ಇದೆ, ಇಮಿಡಿಯೇಟ್ ಶುರು ಮಾಡೋಣ ಅಂತ. ಸೊ ಈ ಥರದ ಒಂದು ಪಾಸಿಟಿವ್ ಎನರ್ಜಿ ನಡೀತಾ ಇದೆ. ಬೆಳಿಗ್ಗೆ ಒಬ್ಬರು ಪ್ರೊಡ್ಯೂಸರ್ ಬಂದಿದೆ ಸಿನಿಮಾ ಮಾಡ್ಕೊಳ್ಳಿ ಅಂತ. ಸೊ ನನಗೆ
ಲೆಟ್ ಮಿ ಥಿಂಕ್ ಅಬೌಟ್ ದ್ಯಾಟ್. ಇದನ್ನು ಬಿಟ್ಬಿಡೋಣ. ಈಗ ನಾವಿಬ್ಬರು ಎಷ್ಟು ಚೆನ್ನಾಗಿದ್ವಿ, ಎಷ್ಟು ಒಟ್ಟಿಗೆ ಊಟ ಮಾಡಿದ್ವಿ, ಎಷ್ಟು ನಕ್ಕಿದ್ದೀವಿ, ಅದನ್ನೇ ಆರೋಪ ಏನೋ ಅಟ್ಲೀಸ್ಟ್ ಅವರು ನನ್ನನ್ನು ಕ್ಷಮಿಸೋಕ್ಕಾಗಲ್ಲ ಅಂದರೆ ನಾನಾದರೂ ಕಲಿಸ್ಬಿಡೋದು ಅಲ್ಲ. ನೀವು ಒಳ್ಳೆಯದು ಅಂತಂದರೆ ಕ್ಷಮಿಸ್ಬಿಡೋದು, ನಿಲ್ಲಿಸ್ಬಿಡೋದು, ಮತ್ತೆ ಅದನ್ನು ಮಾತಾಡೋದು. ಸೊ ಆ ಸ್ಟ್ಯಾಂಡಿಗೆ ಬಂದು ನಾನು ಓಕೆ ಕಾಲಾಯ ತಸ್ಮೈ ನಮ್ಮ ಒಳ್ಳೇದಾಗಲಿ. ಹಾಂ, ರಚಿತಾ ಅವರು ಯಾವಾಗಲೂ ನಾನು ಹೇಳಿಲ್ಲ, ಇವತ್ತು ಗೌರವ ಕೊಡ್ತೀನಿ, ನಾಳೆಗೂ ಗೌರವ ಕೊಡ್ತೀನಿ, ಮುಂದೆನೂ ಗೌರವ ಕೊಡ್ತೀನಿ. ಈಗ ಸಿನಿಮಾದಲ್ಲಿ ಯಾರು ಪರ್ಮನೆಂಟ್ ಶತ್ರುಗಳಲ್ಲ. ಈಗ ಯಾರೋ ಬಂದ್ಬಿಟ್ಟು ರಚಿತಾ ರಾಮ್ ಹಾಕೊಳ್ಳಿ ಪ್ರೊಡ್ಯೂಸರ್ ಏನು ಮಾಡಿ ಸಿನಿಮಾ ಬಿಟ್ಬಿಡ್ತೀನ ಹಾಕೋತೀನಿ. ಸೊ ನಮಗೆ ಆ ದೇಶ ವಿಡೌಟ್ ಕ್ಯಾರಿ ಮುಗಿದು ಮುಂದೆ ಹೋಗಿ ಮುಂದಾಗೋದು ನೋಡಿ. ಯಾಕೆ ಈಗ ರಚಿತಾ ರಾಮ್ ಅವರು ಏನಾದರೂ ನಿಮ್ಮ ಪ್ರಮೋಷನ್ ಬಂದರೆ ನಿಮಗೆ ಪ್ಲಸ್ ಆಗ್ತಿತ್ತ? ಅದು ಆಗ್ತಿತ್ತದು. ಹೀರೋಯಿನ್ ಬಂದಾಗ ಒಂದು ಗ್ಲಾಮರ್ ಇರ್ತದೆ. ಒಂದು ಥಿಯೇಟ್ರ್ ವಿಸಿಟ್ ಅನ್ಕೊಳ್ಳಿ. ಸಂತೋಷ್ ಥಿಯೇಟ್ರಲ್ಲಿ ಇವತ್ತು ರಚಿತಾ ರಾಮ್ ಬಂದು ಸಿನಿಮಾ ನೋಡ್ತಾ ಇದ್ದಾರೆ ಅಂದರೆ ಒಂದು ಶೋ ಹೌಸ್ಫುಲ್ ಆಗಲ್ಲ ಅಲ್ವಾ? ಆ ಥರ ಇರುತ್ತೆ. ಆಮೇಲೆ ಬನ್ನಿ ಸಿನಿಮಾ ನೋಡಿ ಚೆನ್ನಾಗಿದೆ ಅಂತ ಹೇಳಿದಾಗ ಅದು ಆ್ಯಕ್ಚುಲಿ ಲೇಡೀಸ್ ಸಿನಿಮಾ, ಇಡೀ ಮನೆ ಮಂದಿ ಕೂತ್ಕೊಂಡು ನೋಡಿ ಸಿನಿಮಾ. ಅದನ್ನು ಆ ಪೇನ್ನ ನಾಯಕಿ ಹೇಳಿದಾಗ ಚೆನ್ನಾಗಿರುತ್ತೆ. ಸೊ ಇಟ್ ಬಿ ಮೋರ್ ಅಪ್ರೋಚಿಂಗ್ ಅಪೀಲಿಂಗ್ ಅಂತ ಅಷ್ಟೇ. ಈಗ ಬಂದರೂ ಬರ್ದಿದ್ರು ಸಿನಿಮಾ ಇಟ್ಟಾಯ್ತಾ ಜನ ನೋಡ್ತಾ ಇದ್ದಾರೆ. ರಚಿತಾ ರಾಮ್ ಅವ್ರಿಗೆ ಪ್ಲಸ್ ಎಲ್ಲರೂ ಹೇಳ್ತಾರೆ ರಚಿತಾ ರಾಮ್ ಅವ್ರು ಏನು ಬ್ಯೂಟಿಫುಲ್ ಆಗಿ ಕಾಣ್ತಾರೆ ಸಿನಿಮಾದಲ್ಲಿ, ಖುಷಿಯಲ್ಲ ನಮಗೆ, ಸಾಕಷ್ಟೇ. ಆರೋಪಗಳು ಪ್ರತ್ಯಾರೋಪಗಳು ಇವತ್ತಿಗೆ ಈ TV9 ಇಂಟ್ರೂನ್ ಮೂಲಕ ನಾನು ಮುಕ್ತಾಯ ಮಾಡ್ತೀನಿ. ನಾನು ಇನ್ನೂ ಈ ವಿಚಾರ ಮಾತಾಡೋಲ್ಲ, ಯಾಕೆಂದರೆ ಚೆನ್ನಾಗಿರಲ್ಲ. ಒಬ್ಬರೊಬ್ಬರು ಅದನ್ನು ಮಾಡ್ಕೊಂಡು ಹೋಗ್ತಿದ್ರೆ ನೋಡೋರ್ಗೆ ಅಸಹ್ಯ ಅನಿಸ್ಬಿಡುತ್ತೆ. ಐ ಆಲ್ವೇಸ್ ವಿಶ್ ಅವರ್ ಗುಡ್ ಲಕ್. ಅವ್ರು ಯಾವಾಗಲೂ ಚೆನ್ನಾಗಿರಲಿ ಅಷ್ಟೇ. ಇನ್ನೂ 100 ಸಿನಿಮಾ ಮಾಡಿ ಅಲ್ವಾ? ವೆರಿ ಹ್ಯಾಪಿ ಫಾರ್ ಇಟ್. ತುಂಬ ಚೆನ್ನಾಗಿ ಆ ಕ್ಲೈಮ್ಯಾಕ್ಸ್ ಶಿವನ ಎಷ್ಟು ಏನು ಕ್ಲೈಮ್ಯಾಕ್ಸ್ ಗೀತಕ್ಕೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಅಂತ. ಸೊ ಹಾಗಿದೆ ಅದನ್ನು ಅಪ್ರಿಷಿಯೇಟ್ ಮಾಡೋಣ. ಇದನ್ನು ಬಿಟ್ಬಿಡೋಣ ಅಲ್ವಾ? ನಂಗೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ಕೊಟ್ಟಿದ್ದಾರೆ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಅಪೀಲ್ ಮಾಡಿ ಅದ್ರ ಬಗ್ಗೆ ಮಾತಾಡೋಣ. ಇದು ಯಾವುದೋ ಪ್ರಮೋಷನ್ ಕಳಿಸ್ತೀನಿ ಬರಲಿಲ್ಲ ಆಗೋಯ್ತಿದ್ದು. ಹಾಂ, ಸೊ ಐ ಆಮ್ ಆಲ್ವೇಸ್ ಹ್ಯಾಪಿ. ಆಚೆ ಕೊರಿಯೋಚು ನಿಮಗೆ ಏನು ಗೊತ್ತಾ ಮಂಗಳೂರೇ, 21 ಜನ ಹೋಗಿದ್ವಿ ಸ್ವಿಟ್ಜರ್ಲ್ಯಾಂಡಲ್ಲಿ. 21 ಜನ, 21 ಜನದಲ್ಲಿ ಒಂದೇ ಒಂದು ಹೆಣ್ಣು ಹುಡುಗಿ ಅಂದರೆ ರಚಿತಾ. ಯಾವತ್ತು ಹಿಂಗಾಯ್ತು ಕೂಡ ಅದನ್ನೆಲ್ಲ ಮರೆಯೋಕ್ಕಾಗಲ್ಲ ನಾವು. ಬೇರೆ ಯಾರಾಗಿದ್ರು ಅಮ್ಮ ಬರ್ತಾರೆ, ತಂಗಿ ಬರ್ತಾರೆ, ಏನೋ ಒಂದು ಹುಡುಗಿ ಇದ್ದಾಗ ಬರ್ತಿದ್ರಲ್ವಾ. ಅವ್ರೇನಂದ್ರೆ ಸುಮ್ಮನೆ ಆ ಬಿಸ್ನೆಸ್ ಕ್ಲಾಸು ಅಮ್ಮ ಅವೆಲ್ಲ ಬಂದರೆ ಒಂದು 2 ವರ್ಷ ಜಾಸ್ತಿ ಆಗುತ್ತೆ ಸರ್, ಬೇಡ ನಾನು ಒಬ್ಬಳೇ ಬರ್ತೀನಿ. ಇವತ್ತು ಅದು ಗೌರವ. ಅದಕ್ಕೆ ಪ್ರೊಡ್ಯೂಸರ್ ಏನು ಮಾಡಿದ್ರು, ಇಲ್ಲ ರಚಿತಾ ಅವರಿಗೆ ಸಮಿಸ್ಟ್ ಆಗಿಲ್ಲ, ಅದು ನಮ್ಮದಲ್ಲಿ 20 ಜನ ಮಧ್ಯೆ ಅವರೊಬ್ಬರೇ ಇರೋಕ್ಕೆ ಕಷ್ಟ ಆಗುತ್ತೆ, ಲೆಟರ್ ಬಿ ಕಂಫರ್ಟ್ ಅಂತ ಒಂದು 7 ಸ್ಟಾರ್ ಹೋಟ್ಲಾಗಿ ವಿಕ್ಟೋರಿಯಾ ಅಲ್ಲಿಸಿ ಆ ಚಳಿ ಕಷ್ಟ ಕೆಲಸ ಮಾಡಿದ್ದಾರೆ. ಸೊ ಈಗ ಕಂಪ್ಲೇಂಟ್ ಅಂತೂ ಆಗಿದೆ. ಅದನ್ನು ನಿರ್ಮಾಪಕರು ವಾಣಿಜ್ಯ ಮಂಡಳಿ ತೀರ್ಮಾನ ತಗೋತಾರೆ. ಅದು ಬಿಟ್ಬಿಡ ನಾವು ಅಲ್ವಾ? ಸೊ ನಾವು ಆರೋಪ ಮಾಡಿದ್ದು ಸತ್ಯ, ಬಟ್ ಅವ್ರು ಇನ್ನೊಂದು ನಿನ್ನೆ ಆರೋಪ ಮಾಡ್ತಾರೆ ನನ್ನ ಮೇಲೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಯಾವುದೋ ಕಳಿಸಿಲ್ಲ ಅದಕ್ಕೆ ನಾನು ಬಂದಿಲ್ಲ ಅನ್ನೋ ಥರ ಆಗೋಯ್ತು. ಹೌದಾ, ಅಯ್ಯೋ ಬಡ ಪಕ್ಕರಿಗೆ ಈ ವಿಚಾರನೇ ಬೇಡ ನಮಗೆ ಅಂತ ಡಿಸೈಡ್ ಮಾಡ್ಕೊಂಬಿಟ್ಟೆ. ಅದಕ್ಕೆ ಬಂದಿಲ್ಲ, ಇನ್ಯಾವುದೂ ಕಳಿಸಿಲ್ಲ ಅದಕ್ಕೆ ನಾನು ಇಲ್ಲಿ ಬಂದಿಲ್ಲ ಅನ್ನೋದು ಇದು ನಿಮ್ಮ ಸಿನಿಮಾ ಅಲ್ಲ. ಟ್ವಿಸ್ಟ್ ಕೊಟ್ಬಿಟ್ರಲ್ಲ ಸ್ಟೋರಿಗೆ ಟ್ವಿಸ್ಟ್ ಕೊಟ್ಬಿಟ್ರಲ್ಲ ಟ್ವಿಸ್ಟು. ಸೊ ಹಂಗಾಗಿ ಈಗ ನಾನು ಮತ್ತೆ ಟ್ವಿಸ್ಟ್ ಕೊಡೋದು, ಈ ಟ್ವಿಸ್ಟಿಗೆ ಇದು ಬೇಡ. ಸೊ ಒಳ್ಳೇದಾಗಲಿ ಅಲ್ವಾ? ಎಂಡ್ ಆಫ್ ದ ಡೇ ಒಳ್ಳೇದಾಗಬೇಕಾಗಿತ್ತು. ಸಿನಿಮಾ ಚೆನ್ನಾಗಾಗಿದೆ. ಐ ಥ್ಯಾಂಕ್ ದ ಎಂಟೈರ್ ಟೀಮ್. ನಮ್ಮ ಎಂಟೈರ್ ಟೀಮು ಗೊತ್ತು ಯಾರು ಒಳ್ಳೆಯವರು ಅಂತ, ಇನ್ಕ್ಲೂಡಿಂಗ್ ರಚಿತಾ ರಾಮ್. ಬಿಟ್ಬಿಡಿ ಅಲ್ವಾ? ಈಗ ಲಾಭ